ನ್ಯೂಜಿಲೆಂಡ್ನಲ್ಲಿರುವ ರಹಸ್ಯ ಹಿಂದೂ ಗ್ರಾಮ. ಸನಾತನದಲ್ಲಿ ಶಾಂತಿ ಕಂಡ ನ್ಯೂಜಿಲೆಂಡ್ ಮಂದಿ. ಯೋಗ ಧ್ಯಾನಗಳೇ ಇವರ ನಿತ್ಯದ ದಿನಚರಿ. ನ್ಯೂಜಿಲೆಂಡ್ ಜಗತ್ತಿನ ಅತ್ಯಂತ ಸುಂದರ ದೇಶಗಳಲ್ಲಿ ಒಂದು. ಪ್ರಾಕೃತಿಕ ಸೌಂದರ್ಯ, ಪರ್ವತಗಳು ಮತ್ತು ಸಾಹಸ ಪ್ರವಾಸೋದ್ಯಮಕ್ಕಾಗಿ ಪ್ರಖ್ಯಾತ. ಇದೇ ನ್ಯೂಜಿಲೆಂಡ್ನಲ್ಲಿ ಒಂದು ವಿಶಿಷ್ಟ ಜಾಗವಿದೆ. ಅಲ್ಲಿಗೆ ಹೋದರೆ ನೀವು ಭಾರತದ ಯಾವುದೋ ಆಧ್ಯಾತ್ಮಿಕ ಗ್ರಾಮಕ್ಕೆ ಬಂದಿದ್ದೀರಿ ಎಂದೇ ಭಾಸವಾಗುತ್ತೆ. ಅಲ್ಲಿ ನಿಮಗೆ ಸನಾತನದ ಶಕ್ತಿ ಗೋಚರಿಸುತ್ತದೆ. ಬೆಳಗ್ಗೆ ಮತ್ತು ಸಂಜೆಯ ಆರತಿ, ಹರೇ ಕೃಷ್ಣ ಮಹಾಮಂತ್ರ, ಗೋ ಸೇವೆ ಇವು ಇಲ್ಲಿ ನಿತ್ಯ ಕಂಡುಬರೋ ದೃಶ್ಯಗಳು. ಶಾಲೆಗೆ ಹೋಗುತ್ತಾ ಸಂಸ್ಕೃತ ಹಾಗೂ ಭಗವದ್ಗೀತೆಯನ್ನು ಕಲಿಯುತ್ತಿರುವ ಮಕ್ಕಳು. ಇದೆಲ್ಲವನ್ನು ನೋಡಿದರೆ ಖಂಡಿತವಾಗಿಯೂ ನಿಮಗೆ ಅಚ್ಚರಿಯಾಗುತ್ತೆ. ಭಾರತದ ವೃಂದಾವನದ ಬರ್ಸಾನಾ ಹೆಸರಿನಿಂದ ಪ್ರೇರಿತವಾದ ಈ ಸ್ಥಳದ ಹೆಸರು ನ್ಯೂ ವರ್ಷನ. ನ್ಯೂ ವರ್ಷನಾದಲ್ಲಿದೆ ಭಾರತೀಯ ಐತಿಹಾಸಿಕ ಗಂಟೆ. ನ್ಯೂಜಿಲೆಂಡ್ಗೂ ಭಾರತಕ್ಕೂ ಇರುವ ನಂಟು ಇಂದಿನದಲ್ಲ. 1836-41 ಅವಧಿಯಲ್ಲಿ ಅಲ್ಲಿನ ಮೌರಿ ಗ್ರಾಮವೊಂದರಲ್ಲಿ ಹಳೆಯ ತಮಿಳು ಲಿಪಿ ಇರುವ ಹಡಗಿನ ಗಂಟೆಯ ತುಂಡೊಂದು ಪತ್ತೆಯಾಗಿತ್ತು. ದಕ್ಷಿಣ ಭಾರತದೊಂದಿಗೆ ನಂಟಿರುವ ಈ ಪ್ರಾಚೀನ ಕುರುಹು ಇಂದಿಗೂ ಒಂದು ಕುತೂಹಲದ ರಹಸ್ಯವಾಗಿದೆ. ಇಂದಿನ ಪರಿಸ್ಥಿತಿಯನ್ನು ನೋಡುವುದಾದರೆ ನ್ಯೂಜಿಲೆಂಡ್ನಲ್ಲಿ ಹಿಂದೂ ಧರ್ಮ ವೇಗವಾಗಿ ಬೆಳೆಯುತ್ತಿದೆ. 2026ರ ಅಂಕಿಅಂಶಗಳ ಪ್ರಕಾರ ಅಲ್ಲಿ ಲಕ್ಷಾಂತರ ಹಿಂದೂಗಳು ನೆಲೆಸಿದ್ದಾರೆ. ಆಕ್ಲ್ಯಾಂಡ್ ಬಳಿ ಇರುವ ಈ ನ್ಯೂ ವರ್ಷನ ಸುಮಾರು 90 ಎಕರೆ ಹಸಿರು ಭೂಮಿಯಲ್ಲಿ ಹರಡಿಕೊಂಡಿದೆ. ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ ಶೀಲ ಪ್ರಭುಪಾದರ ಆಶೀರ್ವಾದದಿಂದ ರೂಪುಗೊಂಡ ಸ್ಥಳವಿದು. ಇಂದು ಕೇವಲ ಪೂಜೆಯಷ್ಟೇ ಅಲ್ಲದೆ ಸಾವಯವ ಕೃಷಿ, ಗೋಶಾಲೆ ಮತ್ತು ಸೌಹಾರ್ದತೆಯ ಜೀವನ ಶೈಲಿ ಇಲ್ಲಿ ರೂಢಿಯಾಗಿದೆ. ಇಲ್ಲಿ ಆಚರಿಸಲ್ಪಡುವ ಭಗವಾನ್ ಜಗನ್ನಾಥನ ರಥಯಾತ್ರೆ ಜಾಗತಿಕ ಖ್ಯಾತಿ ಗಳಿಸಿದೆ. ವಿಶೇಷವೆಂದರೆ ಸ್ಥಳೀಯ ನ್ಯೂಜಿಲೆಂಡ್ ನಿವಾಸಿಗಳು ಮತ್ತು ವಿದೇಶಿಯರು ಕೂಡ ಇಲ್ಲಿಗೆ ಬಂದು ಯೋಗ, ಧ್ಯಾನ ಕಲಿತು ಕೃಷ್ಣ ಭಕ್ತಿಯಲ್ಲಿ ಶಾಂತಿಯನ್ನು ಕಂಡುಕೊಳ್ಳುತ್ತಿದ್ದಾರೆ. ನ್ಯೂಜಿಲೆಂಡ್ ಪ್ರಧಾನಿಯೂ ಕೂಡ ಇಲ್ಲಿಗೆ ಭೇಟಿ ನೀಡಿ ಸನಾತನ ಮೌಲ್ಯಗಳನ್ನು ಮೆಚ್ಚಿಕೊಂಡಿದ್ದಾರೆ. ಪಾಶ್ಚಾತ್ಯ ಸಂಸ್ಕೃತಿಯ ನಡುವೆಯೂ ಈ ನ್ಯೂ ವರ್ಷನ ಗ್ರಾಮ ತಮ್ಮ ಬೇರುಗಳನ್ನು ಗಟ್ಟಿಯಾಗಿ ಹಿಡಿದಿರುವ ಗ್ರಾಮ. ಸನಾತನ ಧರ್ಮವು ಯಾವುದೇ ಗಡಿಗಳಿಗೆ ಸೀಮಿತವಲ್ಲ ಎಂಬುದನ್ನು ಇದು ಜಗತ್ತಿಗೆ ಸಾರುತ್ತಿದೆ. ಆಧುನಿಕತೆಯೊಡನೆ ಆಧ್ಯಾತ್ಮಿಕತೆಯನ್ನು ಬೆಸೆರುತ್ತಿರುವ ಈ ಸುಂದರ ಪ್ರಯತ್ನದ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಮೆಂಟ್ ಮಾಡಿ ತಿಳಿಸಿ.